ಲೇಡೀಸ್ ಅಂಡ್ ಜೆಂಟ್ಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳ ಹೊರಗಿನ ಒಳನೋಟಗಳನ್ನ ನಿಮ್ಮೆದುರು ತೆರೆದಿಡುವ ಪ್ರಾಮಾಣಿಕ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಇದಕ್ಕೆ ಅವಕಾಶ ಸಿಗ್ತಲ್ಲ ಅನ್ನುವಂಥದ್ದು ಸಂತೋಷ ಆಗುತ್ತೆ. ಸುಮಾರು ಸಾರಿ ಹೇಳಿದಾಗ ಅವಕಾಶ ಸಿಕ್ಕರೆ ಒಳ್ಳೇದಂತ ನಾವು ಹೇಳಿದ್ದೀವಿ, ಇಂತೆಲ್ಲರೂ ಹೇಳಿದ್ದಾರೆ. ಸಿದ್ದೆ ಒಬ್ಬರೇ ಪವರ್ ಒಬ್ಬರೇ, ಇಬ್ಬರು ಆಗ್ಲಿಕ್ಕೆ ಆಗೋಲ್ಲ. ಅಲ್ಲ, ಕ್ರಾಂತಿ ಆಗಲಿ ಬಿಡ್ಲಿ ಅವ್ರಿಗೇನು ಲಾಭ ಆಗೋದು. ಎಸ್ ವೀಕ್ಷಕರೇ, ಇವತ್ತು ಮತ್ತೊಂದು ಸುತ್ತಿನ ಕುರ್ಚಿ ಕಿತ್ತಾಟ ಮತ್ತು ಅದರ ಹಗ್ಗ ಜಗ್ಗಾಟದ ಮತ್ತೊಂದು ಹಂತಕ್ಕೆ ಅದು ಹೋಗಿರ್ತಕ್ಕಂಥದ್ದು. ಈಗಾಗಲೇ ಎರಡೆರಡು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳನ್ನು ಮಾಡಿರ್ತಕ್ಕಂಥ ರಾಜ್ಯದ ನಾಯಕರಾದ CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಸದ್ಯಕ್ಕೆ ಅದಕ್ಕೆ ಫುಲ್ ಸ್ಟಾಪ್ ಅನ್ನು ಹಾಕುವಂಥ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ. ಹೈಕಮಾಂಡ್ ಕೂಡ ಇದನ್ನು ತುಂಬ ಮೆಚೂರ್ಡ್ ಆಗಿ ಹ್ಯಾಂಡಲ್ ಮಾಡ್ತಾ ಇರ್ತಕ್ಕಂಥ ಪರಿಸ್ಥಿತಿನಲ್ಲೇ ಸತೀಶ್ ಜಾರಕಿಹೊಳಿ ಅವರು ಒಂದು ಬಾಂಬನ್ನು ಹಾಕಿದ್ದಾರೆ. ಈಗಾಗಲೇ ನೋಡಿ, ನಮಗೆಲ್ರಿಗೂ ಗೊತ್ತಿರೋ ಹಾಗೆ ದಲಿತ CM ಕೂಗು ಕಳೆದ 16 ವರ್ಷಗಳಿಂದ ಕೇಳಿ ಬರ್ತಾ ಇತ್ತು. ಅದರಲ್ಲೂ 2013ರಲ್ಲಿ ಯಾವಾಗ ಕಾಂಗ್ರೆಸ್ ಪಕ್ಷ ಹೆಚ್ಚಿನ ಒಂದು ಬಹುಮತವನ್ನು ಪಡೆದು ಸಿಂಗಲ್ ಮೆಜಾರಿಟಿ ಪಾರ್ಟಿಯಾಗಿ ಅಧಿಕಾರವನ್ನು ನಡೆಸ್ತೋ, ಅವತ್ತೇ ದಲಿತ CM ಕೂಗು ಕೂಡ ಕೇಳಿ ಬಂದಿತ್ತು. ಆಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರು CM ಆಗಬೇಕು ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಅವತ್ತು KPCC ಅಧ್ಯಕ್ಷರಾಗಿದ್ದ ಪರಮೇಶ್ವರ್ ಅವರು CM ಆಗಬೇಕು ಅನ್ನುವಂಥ ಒಂದು ಕೂಗು ಕೇಳಿ ಬಂದಿತ್ತು ಮತ್ತು ಅವರು ರಾಜ್ಯದ ಮೊದಲ ದಲಿತ CM ಆಗಿ ಆಗ್ತಾರೆ ಅನ್ನುವಂಥ ಕುತೂಹಲ ಕೂಡ ಇತ್ತು. ಆದರೆ ಬದಲಾದ ಕಾಲಮಾನದಲ್ಲಿ, ಬದಲಾದ ರಾಜಕಾರಣದಲ್ಲಿ ಇಲ್ಲಿವರೆಗೂ ಕೂಡ ಅದು ಸಾಧ್ಯ ಆಗಿಲ್ಲ. ಆದರೆ ಈಗ ಮೊನ್ನೆ ಕೇವಲ 1-2 ತಿಂಗಳಿಂದ ರಾಜ್ಯದಲ್ಲಿ ಮತ್ತೆ ಶುರುವಾಗಿರ್ತಕ್ಕಂಥ ದಲಿತ CM ಕೂಗು ಯಾವುದಾದ್ರೂ ಒಂದಕ್ಕೆ ತಾರ್ಕಿಕ ಅಂತ್ಯಕ್ಕೆ ಮುಟ್ಟುತ್ತೆ ಅನ್ನುವಂಥ ಒಂದು ನಿರೀಕ್ಷೆ ಇತ್ತು. ಆದರೆ ಈಗ ಸತೀಶ್ ಜಾರಕಿಹೊಳಿ ಅವರು ಅದಕ್ಕೆ ದೊಡ್ಡ ಸೈಜ್ಗಳನ್ನು ಎತ್ತಿ ಹಾಕಿಬಿಟ್ಟಿದ್ದಾರೆ. ಅಂದರೆ ದಲಿತ CM ಆಗಬೇಕು ಅನ್ನುವಂಥ ಕೂಗು ಈ ಸದ್ಯಕ್ಕೆ ಅದು ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಸತೀಶ್ ಜಾರಕಿಹೊಳಿ ಅವರು ಹೇಳಿರ್ತಕ್ಕಂಥದ್ದು. ಯಾಕಂದರೆ ರಾಜ್ಯದ ರಾಜಕಾರಣವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಬಿಡಿ, ಈಗಿನ ಇರತಕ್ಕಂಥ ಪರಿಸ್ಥಿತಿ ಏನಿದೆ, ಈ ಸದ್ಯಕ್ಕೆ ದಲಿತ CM ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈ ಅವಧಿಯಲ್ಲಿ, ಅಂದರೆ ಏನು ಉಳಿದಿದೆ ಇನ್ನು 2.5 ವರ್ಷದ ಅವಧಿಯಲ್ಲಿ ದಲಿತ CM ಆಗುವಂಥ ಸಾಧ್ಯತೆಗಳು ಇಲ್ಲ, ಚರ್ಚೆನೇ ಇಲ್ಲ ಅನ್ನುವಂಥ ಮಾತನ್ನು ಇವತ್ತಷ್ಟೇ ಸತೀಶ್ ಜಾರಕಿಹೊಳಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ವತಃ ದಲಿತ CM ಕೂಗಿನ ಸ್ಪರ್ಧಿಯೂ ಕೂಡ ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಈ ಮಾತನ್ನು ಹೇಳಿರ್ತಕ್ಕಂಥದ್ದು ರಾಜ್ಯ ರಾಜಕಾರಣದ ಇನ್ನೊಂದು ಮುಖವನ್ನು ಮತ್ತು ಅದರ ಒಳಗಿನ ಒಳಮರ್ಮಗಳನ್ನು ತೆರೆದಿಡ್ತಾ ಇದೆ. ಅದೇನಪ್ಪ ಅಂತಂದರೆ, ಈಗಾಗಲೇ ಯಾವಾಗ CM ಸಿದ್ದರಾಮಯ್ಯನವರ ವಿರುದ್ಧ ಕುರ್ಚಿ ಗಲಾಟೆಯ ಮಾತು ಕೇಳಿ ಬರ್ತಾ ಇತ್ತು, CM ಬದಲಾಗಬೇಕು, ಸಿದ್ದರಾಮಯ್ಯನವರ ಇಳಿಸಬೇಕು ಅಂತ ಬರ್ತಾ ಇತ್ತು, ಅವಾಗೆಲ್ಲ ಇಲ್ಲ, ಸಿದ್ದರಾಮಯ್ಯನವರು ಇಳಿಸೋದಾದರೆ ದಲಿತರನ್ನ CM ಮಾಡಬೇಕು, ಇಲ್ಲಿವರೆಗೂ ಆಗೇ ಇಲ್ಲ. ಅದರಲ್ಲೂ ಪ್ರಮುಖವಾಗಿ ಪರಮೇಶ್ವರ್ ಅವರನ್ನ CM ಮಾಡಬೇಕು, ಖರ್ಗೆ ಅವರನ್ನ CM ಮಾಡಬೇಕು, ಅಥವಾ ಅದು ಬಿಟ್ಟರೆ ಬೇಕಿದ್ರೆ ಸತೀಶ್ ಜಾರಕಿಹೊಳಿ ಅವರೇ CM ಆಗಲಿ ಅನ್ನುವಂಥ ಕೂಗು ಕೇಳಿ ಬರ್ತಾ ಇತ್ತು. ಆದರೆ ಇವತ್ತು ಸತೀಶ್ ಜಾರಕಿಹೊಳಿ ಏನು ಹೇಳಿದರು, ಸಾಧ್ಯ ಇಲ್ಲ, ಈ ಅವಧಿಯಲ್ಲಿ ದಲಿತ CM ಆಗುವಂಥದ್ದು ಆಗದ ಮಾತು ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಹಾಗಾದರೆ ಈ ದಲಿತ CM ಕೂಗು ಅನ್ನುವಂಥದ್ದು ಅದು ಕೇವಲ ಆಯಾ ಸಂದರ್ಭಕ್ಕೆ ಬಳಸಿಕೊಂಡ ರಾಜಕೀಯ ತಂತ್ರವಾ, ರಾಜಕೀಯ ಒಂದು ರೀತಿಯ ದಾಳವಾ ಅನ್ನುವಂಥ ಪ್ರಶ್ನೆ ಈಗ ಎಲ್ಲರಲ್ಲೂ ಹುಟ್ಕೊಂಡಿದೆ. ಎಸ್ ವೀಕ್ಷಕರೇ, ಹಾಗಾದರೆ ಈಗಾಗಲೇ ಹಲವಾರು ಬಾರಿ ಗೃಹ ಸಚಿವರು ಆಗಿರ್ತಕ್ಕಂಥ ಡಾಕ್ಟರ್ G ಪರಮೇಶ್ವರ್ ಅವರು ಕೂಡ ಸ್ವತಃ ತಮ್ಮ ಬೆಂಬಲಿಗರಿಂದ ಹಲವಾರು ಬಾರಿ ಹೇಳಿಸಿದ್ರು, ಪರಮೇಶ್ವರ್ ಅವರು CM ಆಗಲಿ ಅನ್ನೋಂಥದ್ದು. ಕೊನೆಗೆ ಅವರು ಯಾವ ಮಟ್ಟಕ್ಕೆ ಬಂದರು ಅಂತಂದರೆ, ಸ್ವತಃ ತಾವೇ ಹೇಳ್ಕೊಳ್ಳೋದಕ್ಕೆ ಶುರು ಆದರು, ನಾನು ಕೂಡ CM ಆಕಾಂಕ್ಷಿಯಾಗಿದ್ದೇನೆ, ಯಾಕೆ ನಾವು ಆಗಬಾರ್ದಾ, ನಾನು ಕೂಡ ಪ್ರಮುಖ ಆಕಾಂಕ್ಷಿಗಳಲ್ಲೊಬ್ಬ ಅನ್ನುವಂಥ ತಮ್ಮ ಬೆನ್ನನ್ನು ತಾವೇ ತಟ್ಟಿಕೊಳ್ಳುವಂಥ ಅನಿವಾರ್ಯ ಪರಿಸ್ಥಿತಿಗೂ ಕೂಡ ಪರಮೇಶ್ವರ್ ಅವರು ಬಂದುಬಿಟ್ರು. ಅದಾದ ನಂತರ ಯಾವಾಗ DK ಶಿವಕುಮಾರ್ ಎದ್ದು ನಿಲ್ತಾರೋ, CM ಗಿರಿ
ಮುಂದುವರಿಬೇಕು ಅನ್ನುವಂಥದ್ದು. ಅವಾಗ ಅವರ ವಿರುದ್ಧ ದಲಿತ CM ಒಂದು ಕೂಗನ್ನು ಎತ್ತಿ ಕಟ್ಟುವಂಥ ಒಂದು ಅಸ್ತ್ರಕ್ಕೆ ಪರಮೇಶ್ವರ್ ಕೂಡ ಬಲಿಯಾಗ್ತಾನೆ ಬಂದರು. ಆದರೆ ಈಗಾಗಿರ್ತಕ್ಕಂಥ ಪರಿಸ್ಥಿತಿ ಏನು ಅಂದರೆ, ಇಲ್ಲ ಒಂದು ವೇಳೆ ಸಿದ್ದರಾಮಯ್ಯನವರು CM ಆಗಿ ಮುಂದುವರಿಬೇಕು ಅಥವಾ DK ಶಿವಕುಮಾರ್ಗೆ ಕೊಡುವಂಥ ಸಾಧ್ಯತೆ ಇದೆಯಾ ಅನ್ನುವಂಥ ಪರಿಸ್ಥಿತಿ ಬದಲಾದ ಕಾಲಮಾನದಲ್ಲಿ ಬಂದಿದೆ. ಹಾಗಾದರೆ ಇಲ್ಲಿ ವ್ಯಕ್ತವಾಗಿರ್ತಕ್ಕಂಥ ಬಹುದೊಡ್ಡ ಪ್ರಶ್ನೆ ಅಂತಂದರೆ, ಪರಮೇಶ್ವರ್, ಡಾಕ್ಟರ್ G ಪರಮೇಶ್ವರ್, ದಲಿತರ ನಾಯಕರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಕೇವಲ ದಾಳವಾದ್ರ, ಅಸ್ತ್ರವಾದ್ರ ಅನ್ನುವಂಥದ್ದು ದೊಡ್ಡ ಮಟ್ಟದ ಚರ್ಚೆ ಹುಟ್ಟುಹಾಕಿದೆ. ಈ ಕುರಿತಂತೆ ಪರಮೇಶ್ವರ್ ಯಾವುದೇ ರೀತಿಯ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿಲ್ಲ. ಮೊನ್ನೆ ಅಷ್ಟೇ ಅವರು ಹೇಳಿದರು, ನಾನು ಕೂಡ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗಿಗೆ ಕರಿತೀನಿ ಅನ್ನೋದ್ರ ಮೂಲಕ ತಮ್ಮ ಒಳಗಡೆ ಇರತಕ್ಕಂಥ CM ಆಗುವ ಆಸೆಯನ್ನು ಕೂಡ ಅವರು ವ್ಯಕ್ತಪಡಿಸಿದರು. ಕೇವಲ ಸಿದ್ದರಾಮಯ್ಯ ಯಾಕೆ, ಕೇವಲ DK ಶಿವಕುಮಾರ್ ಯಾಕೆ, ನಾನು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೊಟ್ಟು ಆ ರೇಸಲ್ಲಿ ನಾನು ಇದ್ದೀನಿ ಅನ್ನೋದನ್ನು ಬೇಕಿದ್ರೆ ಸಾಬೀತುಪಡಿಸ್ತೀನಿ ಅನ್ನೋಂಥ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸಿದರು. ಆದರೆ ಸತೀಶ್ ಜಾರಕಿಹೊಳಿ ಅವರ ಒಂದು ಮಾತು, ಇವತ್ತಿನ ಮಾತು, ಯಾಕಂದರೆ ಅಲ್ಲಿರ್ತಕ್ಕಂಥ ವಾಸ್ತವದ ಮಾತು ಅದು. ಈಗ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ದಲಿತ CM ಆಗುವಂಥ ಸಾಧ್ಯತೆಗಳು ಇಲ್ಲ ಅನ್ನುವಂಥದ್ದು ಅದು ಸ್ಪಷ್ಟಗೊಂಡಿದೆ. ಅಲ್ಲಿಗೆ ಪರಮೇಶ್ವರ್ ರವರ ಈ ಬಾರಿಯ CM ಆಗಬೇಕು ಅನ್ನುವಂಥ ಕೂಗು ಅಥವಾ ದಲಿತ ನಾಯಕರೊಬ್ಬರು CM ಆಗಬೇಕು ಅನ್ನುವಂಥ ಬೇಡಿಕೆ ಸದ್ಯಕ್ಕೆ ಅದರ ಮೇಲೆ ಕಾಂಗ್ರೆಸ್ ಪಕ್ಷ ಕಲ್ಲು ಚಪ್ಪಡಿಯನ್ನು ಎತ್ತಿ ಹಾಕಿದೆ. ಇದು ಇವತ್ತಿನ ವಾಸ್ತವ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೈನರ್. ಯಾವ ರೀತಿ ದಲಿತ CM ಕೂಗು ಅಥವಾ ಬೇಡಿಕೆ ಅನ್ನುವಂಥ ಅಸ್ತ್ರವನ್ನು ಯಾವ ರೀತಿ ದಾಳವಾಗಿ ಮಾಡಿಕೊಂಡ್ರು ಮತ್ತು ಅದು ಹೇಗೆ ಬಳಸ್ಕೊಂಡ್ರು, ಜೊತೆಗೆ ದಲಿತ ನಾಯಕರನ್ನು ಕೂಡ ಹೇಗೆ ಬಳಸ್ಕೊಂಡ್ರು ಅನ್ನುವಂಥ ಒಳನೋಟವನ್ನು ನಿಮ್ಮ ಮುಂದೆ ನಾನು ಇಟ್ಟಿದ್ದೇನೆ. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ನಾನು ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ TV, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ.